ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗಾದೆಗಳು ಹಾಗೂ ಅವುಗಳ ಅರ್ಥಗಳನ್ನು ತಿಳಿಯೋಣ ಬನ್ನಿ. ಮೊದಲನೇ ಗಾದೆ, ನಾಲಿಗೆ ಇಲ್ಲದವನು ನಾರಾಯಣ ಅಂದಾನೆ. ನಾಲಿಗೆ ಅಂತಂದರೆ ಮಾತು ಬರದೇ ಇರೋವನು, ಇಲ್ಲದವನು ಅಂದರೆ ನಾಲಿಗೆ ಇರಲ್ಲ ಅಂತಲ್ಲ, ನಾಲಿಗೆಯಲ್ಲಿ ಮಾತು ಬರದೇ ಇರೋವನು ನಾರಾಯಣ ಅಂತ ಜಪ ಮಾಡೋದಕ್ಕೆ ಸಾಧ್ಯವಾಗುತ್ತೆಯೇ? ಇಲ್ಲ ಅಲ್ವಾ? ಮುಂದಿನ ಗಾದೆ, ನಾಲಿಗೆ ತಪ್ಪಿದವ ನಾಯಿಗಿಂತ ಕಡೆ. ನಾಲಿಗೆ ತಪ್ಪಿದವ ಅಂತಂದರೆ ಬಾಯಲ್ಲಿ ಮಾತಾಡ್ತಾರಲ್ಲ, ಆ ಮಾತನ್ನು ತಪ್ಪಿದವನು, ಆ ಮಾತನ್ನು ನಡೆಸ್ಕೊಡ್ದೇ ಇರೋವನು ನಾಯಿಗಿಂತ ಕಡೆ ಅಂತ ಈ ಗಾದೆ ಮಾತಿನ ಅರ್ಥ. ಬನ್ನಿ ಮುಂದಿನ ಗಾದೆ ನೋಡೋಣ. ನಾಯಿಯನ್ನು ಹೊಡೆಯಲು ಬಣ್ಣದ ಕೋಲೆ. ನಾಯಿಯನ್ನು ಹೊಡೆಯೋದಕ್ಕೆ ಯಾವ ಕೋಲಾದರೆ ಏನು? ಕೋಲಾಗಿರ್ಬೇಕಷ್ಟೇ, ಅದು ಬಣ್ಣದ ಕೋಲೆ ಆಗಿರಬೇಕು ಅನ್ನೋದು ಮೂರ್ಖತನ. ಮುಂದಿನ ಗಾದೆ, ನಾಯಿ ಬೊಗಳಿದರೆ ಚಂದ್ರಲೋಕ ಹಾಳಾದೀತೆ. ಯಾರ್ಯಾರೋ ಏನೇನೋ ಮಾತಾಡ್ಕೊಂಡ್ರೆ ಅಂಥವ್ರನ್ನ ನಾಯಿ ಅಂತ ಇಲ್ಲಿ ಅಂತಂದರೆ ಒಂದು ಉದಾಹರಣೆ ಅಷ್ಟೇ. ನಾಯಿ ಬೊಗಳಿದ್ದರೆ ಚಂದ್ರಲೋಕ ಹಾಳಾದಿದೆ ಅಂದರೆ ಏನಾಗುತ್ತೋ ಅದು ಹಾಗೇ ಆಗುತ್ತೆ, ಏನು ಹಾಳು ಅಂತೂ ಆಗಲ್ಲ. ಯಾರು ಏನು ಮಾತಾಡ್ಕೊಂಡ್ರು ಆಗಿದ್ದು ಮಾತ್ರ ಹಾಗೇ ಆಗತ್ತೆ ಅಂತ ಈ ಗಾದೆ ಮಾತಿನ ಅರ್ಥ. ಕೊನೆಯ ಗಾದೆ, ನೀರಲ್ಲಿ ಬಿದ್ದವನಿಗೆ ಮಳೆ ಏನು ಚಳಿ ಏನು. ನೀರಲ್ಲಿ ಒಂದು ಸರಿ ಬಿದ್ದುಬಿಟ್ರೆ ಮಳೆ ಬಂದರೂ ಒಂದೇ, ಚಳಿ ಆದರೂ ಒಂದೇ, ಹೆಂಗಿದ್ರೂ ಆಲ್ರೆಡಿ ನೀರಲ್ಲಿರೋದ್ರಿಂದ ಅದು ತುಂಬ ವ್ಯತ್ಯಾಸ ಏನೂ ಮಾಡಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್.